ಸಾವಿರಾರು ವರ್ಷಗಳಿಂದ ಸಮಾಜದಲ್ಲಿ ಒಂಥರ ಆಳವಾಗಿ ಬೇರೂರಿದ್ದ ಮನುಷ್ಯರನ್ನೇ ಮೇಲು ಕೀಳು ಅಂತ ವಿಂಗಡಿಸಿದ್ದ ಒಂದು ಅತ್ಯಂತ ಕಠಿಣವಾದ ವ್ಯವಸ್ಥೆ. ಅದನ್ನ ಕೇವಲ ಮಾತು, ಆ, ಜೊತೆಯಾಗಿ ಊಟ ಮಾಡೋದು ಮತ್ತೆ ಒಂದು ನಮಸ್ಕಾರ ಇವುಗಳಿಂದ ಬೇರು ಸಹಿತ ಕಿತ್ತು ಹಾಕಲು ಸಾಧ್ಯನಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಹೌದು, ಖಂಡಿತ. ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ ರಕ್ತಪಾತವಿಲ್ಲದೆ ನಡೆದ ಆ ಮೌನ ಕ್ರಾಂತಿ ಜಗತ್ತಿನ ಇತಿಹಾಸದಲ್ಲೇ ಒಂದು ದೊಡ್ಡ ವಿಸ್ಮಯ ಅಂತ ಹೇಳ್ಬಹುದು. ಎಕ್ಸಾಕ್ಟ್ಲಿ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ನಮ್ಮ ಈ ಚರ್ಚೆಯ ಗುರಿ ಇದೆಯಲ್ಲ, ಅದು ಬಹಳ ಪ್ರಾಯೋಗಿಕವಾಗಿದೆ. ಅಂದ್ರೆ ಡಾ. ಕಲ್ಬುರ್ಗಿ ಅವರು ಬರೆದಿರುವ ಅಸ್ಪೃಶ್ಯತೆಯ ನಿರ್ಮೂಲನ ಶರಣರ ಕಾರ್ಯವಿಧಾನ ಎಂಬ ಲೇಖನವನ್ನ ನಾವಿವತ್ತು ಒಡೆದು ನೋಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಪರೀಕ್ಷೆಯಲ್ಲಿ ಶರಣರು ಅಸ್ಪೃಶ್ಯತೆಯನ್ನು ಹೇಗೆ ನಿವಾರಿಸಿದರು ಅನ್ನೋ ಒಂದು 10 ಅಂಕಗಳ ಪ್ರಶ್ನೆ ಬಂದ್ರೆ ಅದಕ್ಕೆ ಗರಿಷ್ಠ ಅಂಕಗಳನ್ನು ಪಡೆಯುವಂತೆ ಉತ್ತರ ಕಟ್ಟಿಕೊಡೋದು ಹೇಗೆ ಅನ್ನೋ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಆ 10 ಅಂಕದ ಉತ್ತರ ಬರೆಯೋದು ಅಂದ್ರೆ ಒಂಥರ ಒಂದು ಮನೆಯನ್ನ ಕಟ್ಟಿದ ಹಾಗೆ ಅಲ್ವಾ? ಖಂಡಿತವಾಗಿ. ಅದಕ್ಕೊಂದು ಭದ್ರವಾದ ಅಡಿಪಾಯ ಬೇಕು. ಆಮೇಲೆ ನಿರ್ದಿಷ್ಟ ಉದಾಹರಣೆಗಳು ಅನ್ನೋ ಕಂಬಗಳು ಬೇಕು. ಹೌದು, ಕಂಬಗಳು ಬೇಕು. ಮತ್ತೆ ಬಲವಾದ ಮುಕ್ತಾಯದ ಛಾವಣಿ ಕೂಡ ಬೇಕು. ಆ ಎಲ್ಲಾ ಕಚ್ಚಾ ವಸ್ತುಗಳು ಈ ಲೇಖನದಲ್ಲಿ ನಮಗೆ ಸಿಗುತ್ತೆ. ಆದ್ರೆ ಈ ಚರ್ಚೆ ಶುರು ಮಾಡೋ ಮುಂಚೆ ನಾವೊಂದು ವಿಚಾರ ಸ್ಪಷ್ಟಪಡಿಸ್ಬೇಕು. ಈ ಲೇಖನ ಕೇವಲ ಪರೀಕ್ಷೆಯಲ್ಲಿ ಅಂಕ ತಂದುಕೊಡೋ ಇತಿಹಾಸದ ಪಠ್ಯ ಮಾತ್ರ ಅಲ್ಲ ಅಲ್ವಾ? ಅಲ್ಲವೇ ಅಲ್ಲ. ಇದು 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ನಡೆದ ಅತಿದೊಡ್ಡ ಸಾಮಾಜಿಕ ಕ್ರಾಂತಿಯ ಒಂದು ಹಂತದ ಕೈಪಿಡಿ ಇದ್ದಾಗೆ. ಇದನ್ನ ಕಲಿಯೋದ್ರಿಂದ ಕೇವಲ ಪರೀಕ್ಷೆ ಮಾತ್ರ ಅಲ್ಲ, ನಮ್ಮ ಸುತ್ತಲಿನ ಸಮಾಜ, ಮನುಷ್ಯರ ನಡುವಿನ ಸಂಬಂಧ ಇವುಗಳನ್ನ ನೋಡೋ ದೃಷ್ಟಿಕೋನವೇ ಸಂಪೂರ್ಣವಾಗಿ ಬದಲಾಗುತ್ತೆ. ಹೌದು, ಬದಲಾಗುತ್ತೆ. ಏನ್ ಗೊತ್ತಾ, 10 ಅಂಕದ ಪ್ರಶ್ನೆಗೆ ಉತ್ತರ ಬರೆಯುವಾಗ ಆ ಉತ್ತರದ ವಿನ್ಯಾಸ ತರ್ಕಬದ್ಧವಾಗಿದ್ರೆ ಮಾತ್ರ ಮೌಲ್ಯಮಾಪಕರಿಗೆ ಒಂದು ಸ್ಪಷ್ಟತೆ ಸಿಗುತ್ತೆ. ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಯಾವುದೇ 10 ಅಂಕದ ಉತ್ತರವನ್ನು ಏಕಾಏಕಿ ಶುರು ಮಾಡುವಂತಿಲ್ಲ. ಆ ಮಾಹಿತಿಯ ಮೂಲ ಮತ್ತೆ ಲೇಖಕರ ಹಿನ್ನೆಲೆಯನ್ನ ಪೀಠಿಕೆಯಲ್ಲಿ ಕೊಡೋದು ಕಡ್ಡಾಯ ತಾನೆ? ಹೌದು. ಇಲ್ಲದಿದ್ರೆ ಉತ್ತರಕ್ಕೊಂದು ಅಧಿಕೃತತೆ ಬರೋದಿಲ್ಲ. ಲೇಖಕರ ಪರಿಚಯವಿಲ್ಲದೆ ಆ ಉತ್ತರ ಸಂಪೂರ್ಣ ಅಪೂರ್ಣ ಆಗ್ಬಿಡುತ್ತೆ. ಓಕೆ, ಹಾಗಾದ್ರೆ ಡಾ. ಕಲಬುರ್ಗಿ ಅವರ ಪರಿಚಯವನ್ನ ಪೀಠಿಕೆಯಲ್ಲಿ ಸೇರಿಸಲೇಬೇಕು. ಮೂಲ ಲೇಖನದ ಪ್ರಕಾರ ಇವರ ಹಿನ್ನೆಲೆ ಹೇಗೆ ಬರೆಯಬಹುದು? ನೋಡಿ, ಇವರು 1938ರಲ್ಲಿ ವಿಜಯಪುರ ಜಿಲ್ಲೆಯ ಯರಗಲ್ನಲ್ಲಿ ಜನಿಸಿದರು. ಆಮೇಲೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಅಪಾರ ಸೇವೆ ಸಲ್ಲಿಸಿದವರು. ಮತ್ತೆ ಅವರ ಮಾರ್ಗ 4 ಕೃತಿಯ ಬಗ್ಗೆ ಕೂಡ ಉಲ್ಲೇಖಿಸಬೇಕಲ್ವಾ? ಖಂಡಿತ. ಮಾರ್ಗ 4 ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಅನ್ನೋದನ್ನ ಸೇರಿಸಬೇಕು. ಉತ್ತರವನ್ನು ಆರಂಭಿಸುವಾಗ ಈ ನಿರ್ದಿಷ್ಟ ವಿವರಗಳನ್ನು ಬಳಸಿದರೆ ಓಕೆ, ಅಂದ್ರೆ ವಿಷಯದ ಬಗ್ಗೆ ವಿದ್ಯಾರ್ಥಿಗಳು ಆಳವಾದ ಅಧ್ಯಯನ ಮಾಡಿದ್ದಾರೆ ಅನ್ನೋ ಸಂದೇಶ ಹೋಗುತ್ತೆ. ಎಕ್ಸಾಕ್ಟ್ಲಿ. ಇದು ಉತ್ತರದ ಅತ್ಯುತ್ತಮ ಅಡಿಪಾಯ ಆಗುತ್ತೆ. ಈಗ ಪೀಠಿಗೆ ಸಿದ್ಧವಾಯಿತು. ಈಗ ಲೇಖನದ ಒಳಗೆ ಹೋದ್ರೆ ಆರಂಭದಲ್ಲೇ ಒಂದು ಕುತೂಹಲಕಾರಿ ವಿಚಾರ ಇದೆ. ಸಾಂಪ್ರದಾಯಿಕ ಧರ್ಮಗಳೆಲ್ಲ ದೇವರು ಯಾರು, ಜಗತ್ತು ಹೇಗೆ ಬಂತು ಅನ್ನೋ ಪಾರಮಾರ್ಥಿಕ ವಿಚಾರಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ವು. ಹೌದು. ಆದ್ರೆ ನನಗಿಲ್ಲೊಂದು ಪ್ರಶ್ನೆ ಕಾಡ್ತಾ ಇದೆ. ಜಗತ್ತಿನ ಎಲ್ಲಾ ಧರ್ಮಗಳು ಸಮಾನತೆ, ಪ್ರೀತಿ, ಕರುಣೆ ಬಗ್ಗೆ ಮಾತಾಡತ್ತೆ ತಾನೆ? ಹಾಗಾದ್ರೆ ಶರಣರ ಈ ಕಾಯಕವೇ ಕೈಲಾಸ ತತ್ವ ಅದು ಅಸ್ಪೃಶ್ಯತೆಯ ವಿರುದ್ಧದ ಅಸ್ತ್ರವಾಗಿ ಹೇಗೆ ಕೆಲಸ ಮಾಡ್ತು? ಬರೀ ಮತ್ತೊಂದು ಉಪದೇಶದ ತರ ಅನ್ಸಲ್ವಾ? ಮೇಲ್ನೋಟಕ್ಕೆ ಆ ತರ ಅನಿಸಬಹುದು. ಆದರೆ ಶರಣರ ಈ ತತ್ವದ ಹಿಂದಿರುವ ಕಾರ್ಯವಿಧಾನ ಇದೆಯಲ್ಲ, ಅದು ಸಂಪೂರ್ಣ ಭಿನ್ನವಾದದ್ದು. ಗೊತ್ತಾ, ಅಸ್ಪೃಶ್ಯತೆ ಅನ್ನೋದು ಆಕಾಶದಿಂದ ಇಳಿದು ಬಂದದ್ದಲ್ಲ. ಅಂದ್ರೆ ಅದು ಹುಟ್ಟಿದ್ದೇ ಮನುಷ್ಯನ ಶ್ರಮ ಅಥವಾ ಕಾಯಕದ ಆಧಾರದ ಮೇಲೆ? ಹೌದು. ಸಮಾಜದಲ್ಲಿ ಕೆಲವರು ಮಾಡುವ ಕೆಲಸಗಳನ್ನ ಶ್ರೇಷ್ಠ ಅಂತಲೂ ಇನ್ನು ಕೆಲವರು ಮಾಡುವ ಕೆಲಸಗಳನ್ನ ಕೀಳು ಅಂತಲೂ ಪರಿಗಣಿಸಲಾಗಿತ್ತು. ಚರ್ಮ ಹದ ಮಾಡೋದು, ಕಸಗುಡಿಸೋದು, ಬಟ್ಟೆ ಒಗೆಯೋದು ಇತ್ಯಾದಿ ಕೆಲಸ ಮಾಡುವವರನ್ನ ಸಮಾಜದ ಮುಖ್ಯವಾಹಿನಿಯಿಂದಲೇ ದೂರ ಇಟ್ಟಿದ್ರು. ಎಕ್ಸಾಕ್ಟ್ಲಿ. ಶರಣರು ಇಲ್ಲಿ ಆ ಬೇರನ್ನೇ ಗುರಿಯಾಗಿಸಿದ್ರು. ಯಾವುದೇ ಕೆಲಸ ಕೀಳಲ್ಲ, ಪ್ರತಿಯೊಂದು ಶ್ರಮವೂ ದೈವೀ ಸ್ವರೂಪವೇ ಅಂತ ಸಾರಿದ್ರು. ಓ, ಅಂದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡುವನು ಎಷ್ಟು ಪವಿತ್ರನೋ ರಸ್ತೆಯಲ್ಲಿ ಕಸಗುಡಿಸುವನು ಅಷ್ಟೇ ಪವಿತ್ರ ಅಂತ ಇಬ್ಬರ ಶ್ರಮಕ್ಕೂ ಒಂದೇ ಬೆಲೆ ಅನ್ನೋ ತೀರ್ಮಾನಕ್ಕೆ ಬಂದ್ರು. ನಿಖರವಾಗಿ ಅದೇ. ಎಲ್ಲ ಬಗೆಯ ಕಾಯಕಕ್ಕೂ ಆ ಒಂದು ದೈವೀ ಸ್ವರೂಪವನ್ನ ನೀಡಿದಾಗ ಈ ಕೀಳು ಕೆಲಸ ಮತ್ತೆ ಮೇಲು ಕೆಲಸ ಅನ್ನೋ ತಾರತಮ್ಯದ ಅಸ್ತಿತ್ವವೇ ಹೊರಟೋಯ್ತು. ಅಮೇಜಿಂಗ್. ಜಾತಿ ವ್ಯವಸ್ಥೆಯ ಆಧಾರ ಸ್ತಂಭವೇ ಉದ್ಯೋಗದ ತಾರತಮ್ಯ ಆಗಿತ್ತು ಅಲ್ವಾ? ಹೌದು. ಆ ತಾರತಮ್ಯವನ್ನೇ ಶರಣರು ಕೇವಲ
ಕಾಯಕವೇ ಕೈಲಾಸ ಅನ್ನೋ ಒಂದೇ ಮಾತಿನಲ್ಲಿ ಒಡೆದುಹಾಕಿದ್ರು. ಇದು ಬರೀ ಧಾರ್ಮಿಕ ಉಪದೇಶ ಅಲ್ಲ. ಒಂಥರ ಆಳವಾದ ಆರ್ಥಿಕ ಮತ್ತೆ ಸಾಮಾಜಿಕ ಸಮಾನತೆಯ ಸಿದ್ಧಾಂತ ಇದು. ಖಂಡಿತ. ಇದು 10 ಅಂಕಗಳ ಉತ್ತರದ ಮೊದಲ ಪ್ರಮುಖ ಘಟ್ಟ ಆಗಿರ್ಬೇಕು. ಇದು ನಿಜಕ್ಕೂ ಆಳವಾದ ಒಳನೋಟ. ಈಗ ಶ್ರಮಕ್ಕೆ ಬೆಲೆ ಬಂದ ಮೇಲೆ ಆ ಶ್ರಮವನ್ನ ಮಾಡುವ ಮನುಷ್ಯರನ್ನು ಕರೆಯೋ ಪದಗಳೂ ಬದಲಾಗ್ಬೇಕು ತಾನೇ? ಹೌದು, ಭಾಷೆ ಬಹಳ ಮುಖ್ಯ. ಲೇಖನದಲ್ಲೇ ಹೇಳಿರೋ ಹಾಗೆ ಶರಣರು ಆ ಹೊಲೆಯ ಅನ್ನೋ ಕೀಳು ಪದವನ್ನು ಸಂಪೂರ್ಣವಾಗಿ ಕಿತ್ತು ಹಾಕಿ ಆ ಜಾಗದಲ್ಲಿ ಹಿರಿಯ ಮಹೇಶ್ವರ ಅನ್ನೋ ಗೌರವಯುತವಾದ ಪದ ತಂದ್ರು. ಇದು ಬಹಳ ದೊಡ್ಡ ಕ್ರಾಂತಿ. ಇದನ್ನ ಇಂದಿನ ಕಾರ್ಪೊರೇಟ್ ಜಗತ್ತಿಗೆ ಹೋಲಿಸಿದ್ರೆ ರೀಬ್ರ್ಯಾಂಡಿಂಗ್ ತರಹ ಅನ್ಸುತ್ತೆ. ಒಂದು ಪ್ರಾಡಕ್ಟ್ ಮೇಲಿರೋ ನೆಗೆಟಿವ್ ಒಪಿನಿಯನ್ ಹೋಗ್ಲಾಡಿಸಲು ಹೆಸರು ಚೇಂಜ್ ಮಾಡ್ತಾರಲ್ಲ ಹಾಗೆ. ಈ ಕಾರ್ಪೊರೇಟ್ ಹೋಲಿಕೆನ ಇನ್ನಷ್ಟು ವಿಸ್ತರಿಸೋದಾದ್ರೆ ನೋಡಿ, ಒಂದು ಕಂಪನಿಯ ಬ್ರ್ಯಾಂಡ್ ಬದಲಾಯಿಸೋದು ಕೇವಲ ಲಾಭಕ್ಕಾಗಿ ಇರಬಹುದು. ಆದರೆ ಶರಣರು ಮಾಡಿದ್ದು ಮನುಷ್ಯನ ಆತ್ಮಗೌರವದ ಮರುಸ್ಥಾಪನೆ. ಹೌದು, ಭಾಷೆ ಮತ್ತೆ ಪದಗಳ ಬಳಕೆ ಸಮಾಜದ ಮನಸ್ಥಿತಿನೇ ಕಂಟ್ರೋಲ್ ಮಾಡುತ್ತೆ. ಎಕ್ಸಾಕ್ಟ್ಲಿ. ಒಂದು ವರ್ಗವನ್ನ ನಿರಂತರವಾಗಿ ಕೀಳು ಪದಗಳಿಂದ ಕರೆದಾಗ ಆ ವರ್ಗದ ಜನರಲ್ಲಿಯೂ ಒಂದು ಬಗೆಯ ಕೀಳರಿಮೆ ಬಂದ್ಬಿಡುತ್ತೆ. ಹೊಲೆಯ ಅಂದ್ರೆ ಕೀಳು, ಆದ್ರೆ ಮಹೇಶ್ವರ ಅಂದ್ರೆ ಸಾಕ್ಷಾತ್ ಶಿವನ ಸ್ವರೂಪ. ಅದ್ರಲ್ಲೂ ಹಿರಿಯ ಮಹೇಶ್ವರ ಎಂದರೆ ಎಂಥ ದೊಡ್ಡ ಗೌರವ. ಹೌದು, ಶತಮಾನಗಳಿಂದ ಅಂಟಿಕೊಂಡಿದ್ದ ಕೀಳರಿಮೆ ಮತ್ತೆ ಮೇಲರಿಮೆ ಎರಡನ್ನೂ ಒಟ್ಟಿಗೆ ಅಳಿಸುವ ಅದ್ಭುತ ಮನೋವೈಜ್ಞಾನಿಕ ತಂತ್ರ ಇದು. ಆಧುನಿಕ ಇತಿಹಾಸದಲ್ಲಿ ಗಾಂಧೀಜಿಯವರು ಅಸ್ಪೃಶ್ಯರನ್ನ ಹರಿಜನ ಅಂತ ಕರೆದದ್ದನ್ನು ನಾವು ನೋಡಿದ್ವಿ. ಆದ್ರೆ ಶರಣರು ಇದೇ ಕೆಲ್ಸವನ್ನ ಬರೋಬ್ಬರಿ 800 ವರ್ಷಗಳ ಹಿಂದೆಯೇ ಮಾಡಿದ್ರು ಅನ್ನೋದು ನಿಜಕ್ಕೂ ಆಶ್ಚರ್ಯ ತರಿಸುತ್ತೆ. ಹೌದು, ಪದಗಳಿಗಿರುವ ಶಕ್ತಿ ಎಂಥದ್ದು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಹಾಗಾದ್ರೆ ಪರೀಕ್ಷೆಯಲ್ಲಿ ಬರೆಯುವಾಗ ಕೇವಲ ಈ ಪರಿಭಾಷೆಯ ಬದಲಾವಣೆ ವಿವರಿಸಿದ್ರೆ ಸಂಪೂರ್ಣ ಅಂಕಗಳು ಸಿಗುತ್ತಾ? ಇಲ್ಲ. ಕೇವಲ ವಿವರಣೆ ಮಾತ್ರ ಸಾಲ್ದು. ಆ ವಿವರಣೆಗೆ ಪೂರಕವಾದ ಸಾಕ್ಷಿ ಒದಗಿಸ್ಬೇಕು. ಅಂದ್ರೆ ವಚನಗಳನ್ನು ಉಲ್ಲೇಖಿಸ್ಬೇಕಾ? ಖಂಡಿತ. ಡಾಕ್ಟರ್ ಕಲ್ಬುರ್ಗಿಯವರ ಲೇಖನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರುವ ವಚನ ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ. ಈ ಸಾಲುಗಳನ್ನ ಉತ್ತರದಲ್ಲಿ ಕಡ್ಡಾಯವಾಗಿ ಬರಲೇಬೇಕು. ಈ ಸಾಲುಗಳ ಅರ್ಥವನ್ನ ಬಿಡಿಸಿ ಹೇಳೋದಾದ್ರೆ ಹುಟ್ಟಿನಿಂದ ಯಾರೂ ಕಮ್ಮಾರನೋ ಮಡಿವಾಳನೋ ಆಗೋದಿಲ್ಲ ಅಂತ ಶರಣರು ಹೇಳ್ತಿದ್ದಾರೆ ಅಲ್ವಾ? ಹೌದು, ಅವರು ಮಾಡುವ ವೃತ್ತಿಯಿಂದ, ಅವರು ಪಡುವ ಶ್ರಮದಿಂದ ಆ ಹೆಸರು ಬರುತ್ತೆ. ಅಂದ್ರೆ ಕಬ್ಬಣ ಕಾಯಿಸಿದವನು ಕಮ್ಮಾರ ಆಗ್ತಾನೆ, ಬಟ್ಟೆ ಒಗ್ಯೋವನು ಮಡಿವಾಳ ಆಗ್ತಾನೆ, ತಾಯಿಯ ಗರ್ಭದಿಂದಲೇ ಯಾರೂ ಆ ಜಾತಿಗೆ ಸೇರಿರೋದಿಲ್ಲ ಅನ್ನೋ ವೈಜ್ಞಾನಿಕ ಸತ್ಯವನ್ನೇ ಅವರಂದು ಹೇಳಿದ್ರು. ಎಕ್ಸಾಕ್ಟ್ಲಿ. ಜಾತಿಗೆ ಹುಟ್ಟಿನ ಸಂಬಂಧವಿಲ್ಲ, ಕೇವಲ ವೃತ್ತಿಯ ಸಂಬಂಧವಿದೆ ಅಂತ ಸಿದ್ಧಾಂತ ರೂಪಿಸಿದ್ರು. ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಅದು ಒಂಥರ ಆಕಸ್ಮಿಕ. ಆದ್ರೆ ಕಾಯಕ ನಮ್ಮ ಆಯ್ಕೆ. ಹೌದು. ಹಾಗಾಗಿ ಕಾಯಕದ ಆಧಾರದ ಮೇಲೆ ಮಾತ್ರ ಮನುಷ್ಯನ ಗುರುತು ನಿರ್ಧಾರ ಆಗಬೇಕು ಅನ್ನೋದು ಅವರ ನಿಲುವಾಗಿತ್ತು. ಇದು ಉತ್ತರದ ತರ್ಕವನ್ನ ಅತ್ಯಂತ ಬಲಪಡಿಸುತ್ತೆ. ಸರಿ, ಪರಿಭಾಷೆಯ ಬದಲಾವಣೆ, ಕಾಯಕದ ಘನತೆ ಇವೆಲ್ಲವೂ ಸೈದ್ಧಾಂತಿಕವಾಗಿ ಬಹಳ ಶ್ರೇಷ್ಠ ವಿಚಾರಗಳಾದವು. ಆದ್ರೆ ಕೇವಲ ಪದಗಳನ್ನ ಬದಲಾಯಿಸಿದ್ರೆ ಸಮಾಜ ಬದಲಾಗುತ್ತಾ? ಖಂಡಿತ ಇಲ್ಲ. ಸಿದ್ಧಾಂತಗಳು ಕೃತಿಗಿಳಿಯದಿದ್ದರೆ ಅದು ಕೇವಲ ವೇದಿಕೆ ಮೇಲಿನ ಭಾಷಣ ಆಗ್ಬಿಡುತ್ತೆ. ಅದಕ್ಕೆ ಶರಣರು ಇದನ್ನ ದೈನಂದಿನ ಬದುಕಿನಲ್ಲಿ ಅಳವಡಿಸಲು ಏನ್ ಮಾಡಿದ್ರು? ಸಿದ್ಧಾಂತವನ್ನ ಬೀದಿಗೆ ತಂದಿದ್ದೇ ಶರಣರ ನಿಜವಾದ ಶಕ್ತಿ. ಲೇಖನದ ಪ್ರಕಾರ ಅವರು ಸಹಭೋಜನ ಅಂದ್ರೆ ಒಟ್ಟಿಗೆ ಕುಳಿತು ಊಟ ಮಾಡುವ ಪದ್ಧತಿಯನ್ನ ಜಾರಿಗೆ ತಂದ್ರು. ಇದು ಕೇವಲ ಸೈದ್ಧಾಂತಿಕ ವಿರೋಧ ಆಗಿರ್ಲಿಲ್ಲ, ಇದೊಂದು ಪ್ರಾಯೋಗಿಕ ಹೆಜ್ಜೆಯಾಗಿತ್ತು. ಆದ್ರೆ ಒಂದು ನಿಮಿಷ, ಒಟ್ಟಿಗೆ ಊಟ ಮಾಡೋದು ಇದು ಇಂದಿನ ಕಾಲದಲ್ಲಿ ತುಂಬಾ ಕಾಮನ್ ಅಲ್ವಾ? ಹೌದು, ಈಗ ಕಾಮನ್. ನಾವೆಲ್ಲ ಹೋಟ್ಲಲ್ಲಿ, ಕ್ಯಾಂಟೀನಲ್ಲಿ ಯಾರೊಟ್ಟಿಗೋ ಕುಳಿತು ಊಟ ಮಾಡ್ತೀವಿ. ಆದ್ರೆ 12ನೇ ಶತಮಾನದ ಹಿನ್ನೆಲೆಯಲ್ಲಿ ನೋಡ್ದಾಗ ಇದು ನಿಜಕ್ಕೂ ಅಷ್ಟು ದೊಡ್ಡ ಕ್ರಾಂತಿಯಾಗಿತ್ತಾ? ಖಂಡಿತ ಆಗಿತ್ತು. 12ನೇ ಶತಮಾನದ ಸಾಮಾಜಿಕ ಪರಿಸ್ಥಿತಿನ ನಾವು ಒಮ್ಮೆ ಅರ್ಥ ಮಾಡ್ಕೊಳ್ಬೇಕು. ಆ ಕಾಲದಲ್ಲಿ ಕೇವಲ ದೂರ ಕೂರೋದು ಮಾತ್ರ ಅಲ್ಲ, ಕೆಳವರ್ಗದವರ ನೆರಳು ಕೂಡ ತಮ್ಮ ಮೇಲೆ ಬೀಳಬಾರದು ಅಂತ ನಂಬಿದ್ದ ಕಾಲ ಅದು. ಹೌದು. ಅಂತಹ ಅತ್ಯಂತ ಬಿಗಿಯಾದ ಅಸ್ಪೃಶ್ಯತೆಯ ವಾತಾವರಣದಲ್ಲಿ ಸಮಾಜದ ಅತ್ಯುನ್ನತ ಸ್ತರದಲ್ಲಿದ್ದ ಮೇಲ್ವರ್ಗದವರು ಮತ್ತು ಅಸ್ಪೃಶ್ಯರು ಅಂತ ಊರ ಹೊರಗೆ ಇಡಲ್ಪಟ್ಟಿದ್ದ ಕೆಳವರ್ಗದವರು ಒಂದೇ ಸಾಲಿನಲ್ಲಿ, ಅಂದ್ರೆ ಒಂದೇ ಮನೆಯ ಅಂಗಳದಲ್ಲಿ ಒಟ್ಟಿಗೆ ಕುಳಿತು ಊಟ ಮಾಡೋದು ಅಂದ್ರೆ ಅದು ಇಡೀ ವ್ಯವಸ್ಥೆಯ ಬುಡವನ್ನೇ ಅಲ್ಗಾಡಿಸಿದ ಹಾಗಾಯ್ತು. ಎಕ್ಸಾಕ್ಟ್ಲಿ. ಆಹಾರ ಹಂಚಿಕೊಳ್ಳೋದು ಅಂದ್ರೆ ಸಮಾನತೆಯನ್ನು ಹಂಚಿಕೊಂಡಂತೆ. ಹುಟ್ಟು, ಜಾತಿ, ಅಂತಸ್ತು ಎಲ್ಲವನ್ನೂ ಆ ಒಂದು ತುತ್ತು ಅನ್ನದ ಮುಂದೆ ಮರೆತುಬಿಡುವ ಅದ್ಭುತ ಪ್ರಕ್ರಿಯೆ ಅದು. ಹೌದು, ನಿಜಕ್ಕೂ ಗ್ರೇಟ್. ಇದರ ಜೊತೆಗೆ
ಶರಣರು ತಂದ ಮತ್ತೊಂದು ಕ್ರಾಂತಿಕಾರಿ ಆಚರಣೆಯೆಂದ್ರೆ ನಮಸ್ಕಾರ ಸಂಸ್ಕೃತಿ. ಓ, ಲೇಖನದಲ್ಲಿ ಹೇಳಿರೋ ಹಾಗೆ ಮನುಷ್ಯರ ನಡುವೆ ಗೌರವ ತರನು ಈ ನಮಸ್ಕಾರ ಅನ್ನೋ ಸರಳ ಕ್ರಿಯೆ ಬಳಸಿದ್ರು. ಈ ನಮಸ್ಕಾರದ ಹಿಂದಿನ ಮನೋವಿಜ್ಞಾನ ಏನಾಗಿತ್ತು? ಇಲ್ಲಿ ನಾವು ಕಂಡ ಭಕ್ತರಿಗೆ ಕೈಮುಗುವೊಡನೆ ಭಕ್ತ ಅನ್ನೋ ವಚನವನ್ನ ಗಮನಿಸಬೇಕು. ಓಕೆ. ಯಾರು ಎದುರಿಗೆ ಸಿಗ್ತಾರೋ ಅವರು ಕಾಯಕ ಮಾಡುವವರಾಗಿದ್ರೆ ಅವರಿಗೆ ಕೈಮುಗಿಬೇಕು ಅನ್ನೋದು ಇದರ ಆಶಯ. ಶರಣರು ತಮಗಿಂತ ಕಿರಿಯರಿಗೂ ಸಮಾಜದಲ್ಲಿ ಕೆಲವರ್ಗ ಅಂತ ಕರೆಸಿಕೊಳ್ಳುತ್ತಿದ್ದವರಿಗೂ ತಲೆಬಾಗಿ ನಮಸ್ಕರಿಸ್ತಿದ್ರು. ಇದು ಸುಲಭದ ಮಾತಲ್ಲ. ಆ ಕಾಲದ ಸಮಾಜದಲ್ಲಿ ದೊಡ್ಡ ಸ್ಥಾನದಲ್ಲಿರೋ ಅಧಿಕಾರದಲ್ಲಿರೋ ಒಬ್ಬ ವ್ಯಕ್ತಿ ನಿನ್ನೆ ಮೊನ್ನೆವರೆಗೆ ಅಸ್ಪೃಶ್ಯ ಅಂತ ಕರೆಯಲ್ಪಡುತ್ತಿದ್ದ ಕಾರ್ಮಿಕನಿಗೆ ತಲೆಬಾಗಿ ನಮಸ್ಕರಿಸಿದಾಗ ಏನಾಗ್ಬೋದು? ಏನಾಗತ್ತೆ ಅಂದ್ರೆ ನಮಸ್ಕರಿಸುವವನ ಅಹಂಕಾರ ನಾಶವಾಗತ್ತೆ ಮತ್ತೆ ನಮಸ್ಕಾರ ಸ್ವೀಕರಿಸುವನೊಳಗಿದ್ದ ಕೀಳರಿಮೆ ಒಡೆದೋಗತ್ತೆ. ಆ ಒಂದು ಕ್ಷಣದಲ್ಲಿ ಇಬ್ರು ಸಮಾನರಾಗ್ಬಿಡ್ತಾರೆ. ಹೌದು. ಶರಣರು ಅಸ್ಪೃಶ್ಯತೆಯನ್ನ ಮನೆಯ ಅಂಗಳದಲ್ಲಿ, ಊಟದ ತಟ್ಟೆಯಲ್ಲಿ ಮತ್ತೆ ದೈನಂದಿನ ನಡವಳಿಕೆಯಲ್ಲಿ ವಿರೋಧಿಸಿದ್ರು. ಇದು 10 ಅಂಕಗಳ ಉತ್ತರದಲ್ಲಿ ಮೌಲ್ಯಮಾಪಕರ ಗಮನ ಸೆಳೆಯೋ ಅತ್ಯಂತ ಪ್ರಬಲವಾದ ಅಂಶ. ಅಂದ್ರೆ ಸಹಭೋಜನ ಮತ್ತೆ ನಮಸ್ಕಾರ ಸಂಸ್ಕೃತಿ ಇವೆರಡು ಅಸ್ಪೃಶ್ಯತೆ ನಿವಾರಣೆಯ ಕೇವಲ ಆಚರಣೆಗಳಲ್ಲ, ಅವು ಸಮಾನತೆಯನ್ನ ದೈನಂದಿನ ಬದುಕಿನ ಭಾಗವಾಗಿಸಿದ ಪ್ರಾಯೋಗಿಕ ಅಸ್ತ್ರಗಳು ಅಲ್ವಾ? ಖಂಡಿತ. ಉತ್ತರದಲ್ಲಿ ಇವುಗಳ ಉಲ್ಲೇಖ ಕಡ್ಡಾಯವಾಗಿ ಇರಲೇಬೇಕು. ಈಗ ನಾವು ಈ ಸಾಮಾಜಿಕ ಕ್ರಾಂತಿಯ ಉತ್ತುಂಗಕ್ಕೆ ಅಥವಾ ಕ್ಲೈಮ್ಯಾಕ್ಸ್ಗೆ ಬರ್ತಾ ಇದ್ದೀವಿ. ಹೌದು, ಅಂತಿಮ ಹೆಜ್ಜೆ. ಊಟ ಹಂಚಿಕೊಂಡ ನಂತರ ರಕ್ತ ಸಂಬಂಧ ಬೆಳೆಸೋದು, ಇದು ಅಸ್ಪೃಶ್ಯತೆ ನಿವಾರಣೆಯ ಅಂತಿಮ ಹೆಜ್ಜೆ. ಇದು ಆ ಕಾಲದಲ್ಲಿ ಊಹಿಸಲು ಅಸಾಧ್ಯವಾದ ಸಾಹಸ ಆಗಿತ್ತಲ್ವಾ? ಇದು ಇತಿಹಾಸದ ಅತ್ಯಂತ ಅಪಾಯಕಾರಿ ಮತ್ತೆ ದಿಟ್ಟ ಹೆಜ್ಜೆ ಅಂತಲೇ ಹೇಳಬೇಕು. ಕಲ್ಯಾಣದಲ್ಲಿ ನಡೆದ ಆ ಐತಿಹಾಸಿಕ ಅಂತರ್ಜಾತಿ ವಿವಾಹ, ಬ್ರಾಹ್ಮಣ ಕುಟುಂಬದ ಮಧುವರಸ ಮತ್ತೆ ಅಸ್ಪೃಶ್ಯ ಕುಟುಂಬದ ಹರಳಯ್ಯ ಇವರ ಮಕ್ಕಳ ನಡುವೆ ನಡೆದ ವಿವಾಹ ಅದು. ಹೌದು. ಅಂದಿನ ಆಡಳಿತ ವ್ಯವಸ್ಥೆ ಮತ್ತೆ ಪ್ರಬಲ ವರ್ಗಗಳು ತಮ್ಮ ವಿರುದ್ಧ ತಿರುಗಿ ಬೀಳುತ್ತವೆ, ತಮ್ಮ ಪ್ರಾಣಕ್ಕೆ ಕುತ್ತು ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ಶರಣರು ಆ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ. ಎಕ್ಸಾಕ್ಟ್ಲಿ. ತಮ್ಮ ಪ್ರಾಣದ ಹಂಗು ತೊರೆದು ಅಂತರ್ಜಾತಿ ವಿವಾಹದ ಮೂಲಕ ಸಮಾನತೆಯನ್ನ ಪ್ರಾಯೋಗಿಕವಾಗಿ ಜಾರಿಗೆ ತಂದ ಆ ಬದ್ಧತೆ ಇದೆಯಲ್ಲ, ಅದು ಜಗತ್ತಿನ ಇತಿಹಾಸದಲ್ಲೇ ಅಪರೂಪ. ಏನ್ ಗೊತ್ತಾ, ವೇದಿಕೆಗಳ ಮೇಲೆ ನಿಂತು ಸಮಾನತೆಯ ಸಿದ್ಧಾಂತಗಳ ಬಗ್ಗೆ ಭಾಷಣ ಮಾಡೋದು ತುಂಬಾ ಸುಲಭ. ಹೌದು, ಯಾರ್ ಬೇಕಾದ್ರೂ ಮಾಡಬಹುದು. ಆದ್ರೆ ಅದನ್ನ ತಮ್ಮದೇ ಕುಟುಂಬದ, ತಮ್ಮದೇ ಸಮಾಜದ ಮಕ್ಕಳ ವಿವಾಹದ ಮೂಲಕ ಕೃತಿಗಿಳಿಸೋದು ಇದೆಯಲ್ಲ, ಅದು ಅಸಾಧಾರಣವಾದ ಎದೆಗಾರಿಕೆ. ಖಂಡಿತ. ಪರೀಕ್ಷೆಯಲ್ಲಿ ಈ ಕಲ್ಯಾಣದ ಅಂತರ್ಜಾತಿ ವಿವಾಹದ ಘಟನೆನ ಮತ್ತೆ ಅದರ ಹಿಂದಿದ್ದ ಶರಣರ ತ್ಯಾಗವನ್ನ ವಿವರಿಸದೆ ಹೋದ್ರೆ ಆ ಅಸ್ಪೃಶ್ಯತೆ ನಿವಾರಣೆಯ ಉತ್ತರಕ್ಕೆ ಜೀವನೇ ಇರೋದಿಲ್ಲ. ಈ ಘಟನೆ ಕೇವಲ 2 ಕುಟುಂಬಗಳ ನಡುವಿನ ವಿವಾಹ ಆಗಿರಲಿಲ್ಲ. ಅಲ್ಲ, ಅದು ಸಾವಿರಾರು ವರ್ಷಗಳ ಅಸಮಾನತೆಯ ಗೋಡೆಯನ್ನ ಒಡೆಯುವ ನೇರ ಕಾರ್ಯಾಚರಣೆಯಾಗಿತ್ತು. ವಿದ್ಯಾರ್ಥಿಗಳು ಈ ಅಂಶವನ್ನ ವಿವರಿಸುವಾಗ ಆ ಕ್ರಾಂತಿಯ ಹಿಂದಿದ್ದ ಶರಣರ ಸೈದ್ಧಾಂತಿಕ ಬದ್ಧತೆಯನ್ನ ಎತ್ತಿ ತೋರಿಸಬೇಕು. ಖಂಡಿತ. ಇಲ್ಲಿವರೆಗೂ ನಾವು ಚರ್ಚಿಸಿದ ಎಲ್ಲಾ ವಿಚಾರಗಳು ಅದ್ಭುತವಾಗಿದೆ. ಆದರೆ ನನಗೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಹೇಳಿ. ಮಂಟಪದೊಳಗೆ ಮಾತ್ರ ಸೀಮಿತವಾಗದೆ ರಾಜ್ಯದ ಮೂಲೆ ಮೂಲೆಯ ಜನಸಾಮಾನ್ಯರಿಗೆ ತಲುಪಿದ್ದು ಹೇಗೆ? ಆ ಕಾಲದಲ್ಲಿ ಪತ್ರಿಕೆಗಳಿರ್ಲಿಲ್ಲ, ಟಿವಿ ಇರ್ಲಿಲ್ಲ. ಹೌದು, ಇಂಟರ್ನೆಟ್ ಕೂಡ ಇರ್ಲಿಲ್ಲ. ಹೌದು. ಹಾಗಾದ್ರೆ ಈ ವಿಚಾರಗಳ ಪ್ರಸಾರ ಹೇಗೆ ಸಾಧ್ಯವಾಯಿತು? ಇಲ್ಲೇ ಶರಣರ ದೂರದೃಷ್ಟಿ ನಮಗೆ ಅರ್ಥ ಆಗೋದು. ಅವರು ತಮ್ಮ ವಿಚಾರಗಳನ್ನ ಪ್ರಸಾರ ಮಾಡಲು ಆರಿಸಿಕೊಂಡ ಮಾಧ್ಯಮವೇ ಒಂದು ದೊಡ್ಡ ಕ್ರಾಂತಿ. ಅಂದ್ರೆ ಆ ಕಾಲದ ಪಂಡಿತರ ಭಾಷೆಯಾಗಿದ್ದ ಸಂಸ್ಕೃತದ ಬದಲು ಜನಸಾಮಾನ್ಯರ ಆಡುಭಾಷೆಯಾದ ಕನ್ನಡವನ್ನ ಬಳಸಿದ್ರು. ಹೌದು. ಎಲ್ಲರಿಗೂ ಅರ್ಥವಾಗುವ ಕನ್ನಡದಲ್ಲಿ ವಚನಗಳ ಮೂಲಕ ತಮ್ಮ ವಿಚಾರಗಳನ್ನ ಹಂಚಿದ್ರು. ಡಾ. ಕಲ್ಬುರ್ಗಿ ಅವರು ಸ್ಪಷ್ಟವಾಗಿ ಹೇಳುವಂತೆ ವಚನ ಸಾಹಿತ್ಯವು ಈ ಅಸ್ಪೃಶ್ಯತಾ ನಿವಾರಣಾ ಆಂದೋಲನಕ್ಕೆ ಬಳಸಲಾದ ಬಹುದೊಡ್ಡ ಪ್ರಸಾರ ಮಾಧ್ಯಮವಾಯಿತು. ಈ ವಚನಗಳ ಶೈಲಿನ ಗಮನಿಸಿದ್ರೆ ನಮ್ಗೆ ಇಂದಿನ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ನೆನಪಾಗುತ್ತಲ್ವಾ? ಹೌದು ಹೌದು, ಆ ಹೋಲಿಕೆ ಬಹಳ ಚೆನ್ನಾಗಿದೆ. ಅಂದ್ರೆ ಉದ್ದುದ್ದವಾದ ವಾಕ್ಯಗಳಿಲ್ಲ, ಸಂಕೀರ್ಣವಾದ ಪದಗಳಿಲ್ಲ, ಚಿಕ್ಕದಾದ ನೇರವಾದ ಹೃದಯಕ್ಕೆ ನಾಟುವ ಸಾಲುಗಳು. ಒಮ್ಮೆ ಕೇಳಿದ್ರೆ ಸಾಕು, ಸುಲಭವಾಗಿ ನೆನಪಿಟ್ಕೊಳ್ಬಹುದು. ಎಕ್ಸಾಕ್ಟ್ಲಿ. ಇವು ಸಾಮಾನ್ಯ ಜನರ ಮನಸ್ಸಿಗೆ ನೇರವಾಗಿ ತಲುಪಿದುವು. ವಚನಗಳು ಕೇವಲ ಕುಳಿತು ಓದುವ ಸಾಹಿತ್ಯ ಆಗಿರಲಿಲ್ಲ, ಅವು ಆ ಕಾಲದ ಪ್ರಬಲ ಸಮೂಹ ಮಾಧ್ಯಮ. ಉದಾಹರಣೆಗೆ ಬಸವಣ್ಣನವರ ಆ ವಚನ, ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಅನ್ನೋ ಸಾಲುಗಳನ್ನೇ ನೋಡಿ. ಎಷ್ಟು ಸರಳ, ಆದ್ರೆ ಅದೆಷ್ಟು ಶಕ್ತಿಶಾಲಿ. ಹೌದು. ಇಂತಹ ವಚನಗಳ ಮೂಲಕವೇ ಕ್ರಾಂತಿಯ ಕಿಡಿ ಮನೆಮನೆಗೂ ತಲುಪಿತು.
ಜ್ಞಾನದ ಮೇಲಿದ್ದ ಕೆಲವೇ ವರ್ಗದವರ ಏಕಸ್ವಾಮ್ಯವನ್ನ ವಚನಗಳು ಮುರಿದ್ಹಾಕಿದ್ವು. ಆ ಈ ವಚನ ಸಾಹಿತ್ಯದ ಬಳಕೆಯ ಅಂಶವನ್ನು ಉತ್ತರದಲ್ಲಿ ಬರೆಯುವುದರಿಂದ ಆ ಕ್ರಾಂತಿಯ ವ್ಯಾಪ್ತಿ ಎಷ್ಟು ದೊಡ್ಡದಿತ್ತು ಅಂತ ವಿವರಿಸಿದಾಗೆ ಆಗುತ್ತೆ. ಖಂಡಿತ. ಓಕೆ, ಈಗ ಆ 10 ಅಂಕಗಳ ಉತ್ತರದ ಸಂಪೂರ್ಣ ಚಿತ್ರಣ ನಮಗೆ ಸಿಕ್ಕಿದೆ. ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದರೆ ಬರೆಯಬೇಕಾದ ತಾರ್ಕಿಕ ಹರಿವನ್ನ ಒಮ್ಮೆ ಸಂಕ್ಷಿಪ್ತವಾಗಿ ನೆನಪಿಸ್ಕೊಂಡ್ಬಿಡೋಣ. ಹೌದು, ಒಮ್ಮೆ ಸಮರೈಸ್ ಮಾಡೋಣ. ಮೊದಲಿಗೆ ಆ ಡಾಕ್ಟರ್ ಕಲ್ಬುರ್ಗಿ ಅವರ ಪರಿಚಯದೊಂದಿಗೆ ಪೀಠಿಕೆ, ಮತ್ತೆ ಶ್ರಮಕ್ಕೆ ದೈವೀ ಸ್ವರೂಪ ಕೊಟ್ಟ ಕಾಯಕವೇ ಕೈಲಾಸ ತತ್ವದ ವಿಶ್ಲೇಷಣೆ. ಎರಡನೇದಾಗಿ ಹೊಲೆಯ ಅನ್ನೋ ಪದವನ್ನ ಅಳಿಸಿ ಹಿರಿಯ ಮಹೇಶ್ವರ ಅನ್ನೋ ಪರಿಭಾಷೆಯ ಬದಲಾವಣೆ ಮಾಡಿದ್ದು, ಜೊತೆಗೆ ಕಾಸಿ ಕಮ್ಮಾರನಾದ ವಚನದ ಉಲ್ಲೇಖ. ಆಮೇಲೆ ಮೂರನೇದ್ದು ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಂಡ ಸಹಭೋಜನ ಪದ್ಧತಿ, ಮತ್ತೆ ಮನುಷ್ಯನ ಅಹಂಕಾರವನ್ನ ಅಳಿಸುವ ಕಂಡ ಭಕ್ತರಿಗೆ ಕೈಮುಗಿಯುವ ನಮಸ್ಕಾರ ಸಂಸ್ಕೃತಿ. ಹೌದು. ನಾಲ್ಕನೇದು ಇದರ ಮುಂದುವರೆದ ಭಾಗ, ಕಲ್ಯಾಣದ ಮಧುವರಸ ಮತ್ತೆ ಹರಳೆಯನವರ ಮಕ್ಕಳ ನಡುವಿನ ಐತಿಹಾಸಿಕ ಅಂತರ್ಜಾತಿ ವಿವಾಹದ ಕ್ರಾಂತಿ ಹಾಗೂ ಶರಣರ ಬದ್ಧತೆ. ಮತ್ತೆ ಕೊನೆದಾಗಿ ಈ ಎಲ್ಲಾ ವಿಚಾರಗಳನ್ನ ಜನರಿಗೆ ತಲುಪಿಸಿದ ಆಡುಭಾಷೆಯ ವಚನ ಸಾಹಿತ್ಯದ ಬಳಕೆ ಮತ್ತೆ ಅದರ ಪ್ರಭಾವ. ಎಕ್ಸಾಕ್ಟ್ಲಿ, ಈ 5 ಪಾಯಿಂಟ್ಸ್. ಈ ತಾರ್ಕಿಕ ಹರಿವಿನಲ್ಲಿ ಉತ್ತರ ಕಟ್ಟಿಕೊಟ್ರೆ ಮೌಲ್ಯಮಾಪಕರಿಗೆ ವಿಷಯದ ಮೇಲಿನ ಹಿಡಿತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಲ್ವಾ? ಹೌದು. ಈ ಹರಿವಿನಲ್ಲಿ ಉತ್ತರ ಬರೆದಾಗ ಮಾತ್ರ ಅದಕ್ಕೊಂದು ತೂಕ ಬರುತ್ತೆ ಮತ್ತೆ ಸಂಪೂರ್ಣ ಅಂಕಗಳು ಲಭಿಸ್ತವೆ. ಆದ್ರೆ ಈ ಆಳವಾದ ವಿಶ್ಲೇಷಣೆಯ ಕೊನೆಯಲ್ಲಿ ನಾನು ಕೇಳುಗರಿಗೆ ಒಂದು ಆಳವಾದ ಪ್ರಶ್ನೆಯನ್ನ ಬಿಟ್ಟುಹೋಗಲು ಬಯಸ್ತೀನಿ. ಖಂಡಿತ. ಆ ಪ್ರಶ್ನೆ ಏನು? ನೋಡಿ, ಶರಣರು 800 ವರ್ಷಗಳ ಹಿಂದೆಯೇ ಯಾವುದೇ ಆಧುನಿಕ ಶಿಕ್ಷಣ ಇರದ ಆ ಕಾಲದಲ್ಲಿಯೇ ಆ ಹೊಲೆಯ ಅನ್ನೋ ಪದವನ್ನ ಅಳಿಸಿ ಹಿರಿಯ ಮಹೇಶ್ವರ ಅಂತ ಕರೆದು ಅಸ್ಪೃಶ್ಯತೆಯನ್ನ ಬೇರಿನಿಂದ ಕತ್ತರಿಸಲು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ರು. ಹೌದು. ಆದರೆ ಇಂದು 21ನೇ ಶತಮಾನದಲ್ಲಿ ನಮಗೆ ಇಷ್ಟೆಲ್ಲ ಶಿಕ್ಷಣ ಇರುವಾಗ ನಾವು ಈ 10 ಅಂಕಗಳ ಪ್ರಶ್ನೆಗೆ ಕೇವಲ ಪರೀಕ್ಷೆಯಲ್ಲಿ ಉತ್ತರ ಬರೆದು ಅಂಕ ಪಡೆಯುವುದಕ್ಕೆ ಮಾತ್ರ ಸೀಮಿತ ಆಗಿದೀವಾ? ಅಥವಾ ನಮ್ಮ ನಿಜ ಜೀವನದಲ್ಲಿ, ನಮ್ಮ ದೈನಂದಿನ ವ್ಯವಹಾರಗಳಲ್ಲಿ ಆ ಕಂಡ ಭಕ್ತರಿಗೆ ಕೈಮುಗಿಯುವ ಸಮಾನತೆಯ ತತ್ವವನ್ನ, ಕಾಯಕದ ಘನತೆಯನ್ನ ಪ್ರಾಮಾಣಿಕವಾಗಿ ಅಳವಡಿಸ್ಕೊಂಡಿದೀವಾ? ಈ ಪ್ರಶ್ನೆನ ಪ್ರತಿಯೊಬ್ಬರೂ ತಮಗೆ ತಾವೇ ಕೇಳ್ಕೋಬೇಕು. ನಿಜಕ್ಕೂ ಎಂಥ ಅದ್ಭುತವಾದ ಮತ್ತೆ ನಮ್ಮನ್ನೇ ನಾವು ವಿಮರ್ಶಿಸಿಕೊಳ್ಳುವಂಥ ಪ್ರಶ್ನೆ ಇದು. ನಾವು ಕಲಿಯುವ ಇತಿಹಾಸ ಕೇವಲ ಉತ್ತರ ಪತ್ರಿಕೆಯಲ್ಲಿ ಮಾತ್ರ ಇರಬಾರ್ದು, ಅದು ನಮ್ಮ ಬದುಕಿನಲ್ಲೂ ಹಾಸುಹೊಕ್ಕಾಗ್ಬೇಕು. ಹೌದು. ಅಂದಾಗ ಮಾತ್ರ ಕಲ್ಬುರ್ಗಿಯವರ ಈ ಲೇಖನಕ್ಕೂ ಆ ಶರಣರ ಕ್ರಾಂತಿಗೂ ನಿಜವಾದ ಅರ್ಥ ಬರೋದು. ಖಂಡಿತ. ಇದೇ ಆಳವಾದ ಚಿಂತನೆಯೊಂದಿಗೆ ಇಂದಿನ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ. ಶರಣರ ಕಾರ್ಯವಿಧಾನದ ಈ ಸ್ಪಷ್ಟ ಚಿತ್ರಣ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳ ಜತೆಗೆ ಸಮಾಜವನ್ನು ನೋಡೋ ಉತ್ತಮ ದೃಷ್ಟಿಕೋನವನ್ನು ನೀಡಿದೆ ಅಂತ ಭಾವಿಸ್ತೀವಿ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಓದುತ್ತಿರಿ, ಪ್ರಶ್ನಿಸುತ್ತಿರಿ, ಮತ್ತೆ ಬೆಳೆಯುತ್ತಿರಿ.